ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನಂತೂ ಚೆನ್ನಾಗಿಲ್ಲ. ಯಾಕಪ್ಪ ಅಂತಂದ್ರೆ ಮಂಗಳವಾರ ಕಾಶ್ಮೀರದ ಪ್ರವಾಸಿ ತಾಣ ಪಹಲ್ಗಾದ ಮೇಲೆ ನಡೆದಂಥ ಒಂದು ದಾಳಿ ಏನಿದೆ, ದುಷ್ಕೃತ್ಯ ಏನಿದೆ, ಸಮಸ್ತ ಭಾರತೀಯರ ಎದೆ ನಡುಗಿಸುವ, ರಕ್ತ ಕುದಿಯುವಂಥ ಒಂದು ದುರ್ಘಟನೆ ನಡೆದಿದೆ. ಈ ಘಟನೆಯನ್ನ ನೋಡಿದ ಮೇಲೆ, ಮಾಧ್ಯಮಗಳಿಂದ ಕೇಳಿದ ಮೇಲೆ ನಿಜಕ್ಕೂ ನಾನು ಚೆನ್ನಾಗಿಲ್ಲ. ಯಾಕಪ್ಪ ಅಂತಂದ್ರೆ ನಾನು ಒಂದು ಅರ್ಥ ಆಗ್ತಲ್ಲ ನನಗೆ, ಪಾಕಿಸ್ತಾನಿಯರಿಗೆ ಏಕೆ ನಮ್ಮ ಭಾರತದ ಮೇಲೆ ಈ ರೀತಿಯಾದಂಥ ವಿಶೇಷವಾದ ದ್ವೇಷ ಎನ್ನುವುದು ಅರ್ಥ ಆಗ್ತಲ್ಲ ನನಗೆ. ಆದ್ಮೇಲೆ ಕೇಳಿ ಹೊಡೆದಿದ್ದಾರಂತೆ, ನೀವು ಭಾರತೀಯರ ಇಂಡಿಯನ್ಸ್ ಅಂತಂದು ಹೇಳಿ ಹೊಡೆದಿದ್ದಾರೆ. ಆ ಒಂದು ಮನ ಕಲಕುವ, ಹೃದಯ ವಿದ್ರಾವಕ ದೃಶ್ಯವನ್ನು ನೋಡ್ತಾ ಇದ್ರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಕಣ್ಣಾಲಿಗಳು ಒದ್ದೆ ಆಗ್ತಾ ಇದ್ದಾವೆ. ನಿಜಕ್ಕೂ ಇದನ್ನು ಎಲ್ಲರೂ ಖಂಡಿಸಬೇಕಾಗಿದೆ. ಎಲ್ಲರೂ ಒಕ್ಕರದ ವಿರೋಧವನ್ನು ಮಾಡಬೇಕಾಗಿದೆ. ಭಾರತೀಯರು ಶಾಂತಿ ಪ್ರಿಯರ ಅನ್ನೋದನ್ನು ಮರೆತು ನಾವೆಲ್ಲ ಮುಂದೆ ನುಗ್ಗಬೇಕಾಗಿದೆ. ಆತ್ಮೀಯರೇ, ಆಗ ತಾರೆ ಮದುವೆಯಾಗಿ ಕಾಶ್ಮೀರದ ಪ್ರವಾಸಿ ತಾಣಕ್ಕೆ, ಪ್ರವಾಸಿಗರ ಸ್ವರ್ಗ ಅಂತಾನೆ ಕರೀತಾರೆ. ಅಷ್ಟ ಸ್ವಚ್ಛವಾದ ಸುಂದರವಾದ ಜಾಗಕ್ಕೆ ಹೊಸ ಕನಸುಗಳನ್ನ, ಆಸೆಗಳನ್ನು ಹೊತ್ಕೊಂಡು ಹೋದಂಥ ಹೊಸ ದಂಪತಿಗಳನ್ನ ಮೇಲೆ ಅಲ್ಲೇ ನಡೆಸಿ ಆ ಗಂಡ್ಮಕ್ಕಳನ್ನ ಕೊಲ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಆತ್ಮೀಯರೇ, ಏನು ನಿಜಕ್ಕೂ ಇದು ಎಂಥ ಕಡುವೈರಿಯ ಕಲ್ಲದಿಯ ಮನಸ್ಸನ್ನ ಕರಗಿಸ್ತಕ್ಕಂಥ ಘಟನೆ. ಆತ್ಮೀಯರೇ, ನಿಜಕ್ಕೂ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಮಂಗಳವಾರ ನಡೆದಂಥ ಘಟನೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಹಲವಾರು ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಶೀಘ್ರವೇ ಈ ಹಿಂದೆ ಪುಲ್ವಾಮಾ ದಾಳಿ ನಡೆದಾಗ ನಮ್ಮ ಹೆಮ್ಮೆಯ ಪ್ರಧಾನಿಯವರು ಮೋದಿಜಿಯವರು ಏನು ದಿಟ್ಟವಾದ ಉತ್ತರವನ್ನು ಕೊಟ್ಟರು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಉತ್ತರವನ್ನು ಕೊಡಲಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಚರ್ಚೆಗಳು ನಡೆದಿವೆ. ಇನ್ನು ಶೀಘ್ರದಲ್ಲಿ ಪಾಕಿಸ್ತಾನಿಯರ ಎದೆ ಸೀಳುವ ಕೆಲಸವನ್ನು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರು ಅದಕ್ಕೆ ಸಂಬಂಧಪಟ್ಟಂಥ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಈಗ ಆಲ್ರೆಡಿ ಆರಂಭಿಕವಾಗಿ 2 ಉಗ್ರರನ್ನು ಹೊಡೆದು ಉರುಳಿಸಿದ್ದಾರೆ. ಗಡಿಯಲ್ಲಿ ಹೆಚ್ಚಿನ ಸೇನೆಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಶೀಘ್ರವೇ ಪಾಕಿಸ್ತಾನಿಯರಿಗೆ ತಕ್ಕ ಉತ್ತರವನ್ನು ನೀಡಲಿದ್ದಾರೆ. ನಿಜಕ್ಕೂ ಅವರಿಗೆ ಏನಾದರೂ ನೈತಿಕತೆ ಇದ್ದರೆ ನಿಜಕ್ಕೂ ನಮ್ಮ ಭಾರತೀಯರ ನೆರವನ್ನು ತೆಗೆದುಕೊಂಡು ಬದುಕ್ತಾ ಇದ್ದಾರೆ. ಇಡೀ ಪ್ರಪಂಚವೇ, ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ಅವರನ್ನು ವಿರೋಧಿಸುತ್ತೆ. ನಮ್ಮ ನೆರೆಯ ರಾಷ್ಟ್ರಗಳು ಕೂಡ ಅವರಿಗೆ ವಿರುದ್ಧವಾಗಿ ನಿಂತಿವೆ. ಬಹುತೇಕ ಅವ್ರಿಗೆ ಯಾವುದೇ ಸಪೋರ್ಟ್ ಇಲ್ಲ, ಬೆಂಬಲ ಇಲ್ಲ. ಆದರೂ ಕೂಡ ಈ ಥರ ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ತಾ, ಕೆಟ್ಟ ವಿಚಾರಗಳನ್ನು ಮಾಡ್ತಾ ಇವರು ಹೋಗ್ತಾ ಇದ್ದಾರೆ. ಅಂದರೆ ಪಾಕಿಸ್ತಾನಿಯರಿಗೆ ಇದು ಕಡೆಯ ವಾರ್ನಿಂಗ್ ಅಂತ ನಾವು ಹೇಳ್ಬೋದು. ಈ ಹಿಂದೆ 97-98ನೇ ಇಸ್ವಿಯಲ್ಲಿ ಇದೇ ರೀತಿಯಾದಂಥ ಒಂದು ಕೃತ್ಯ ನಡೆದಾಗ ಅಂದಿನ ಪ್ರಧಾನಿ ವಾಜಪೇಯಿ ಅವರು ದಿಟ್ಟವಾದ ಉತ್ತರವನ್ನು ನೀಡುವುದರ ಮೂಲಕ ಕಾರ್ಗಿಲ್ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಿದ್ರು. ಆದರೆ ನಮ್ಮ ಹೆಮ್ಮೆಯ ಮೋದಿಜಿಯವರು ಬೇಡ, ಶಾಂತಿಯಿಂದ ಬಗೆಹರಿಸೋಣ ಅಂತಂದು ಹೇಳಿ ತಾಂತ್ರಿಕವಾಗಿ ಬುದ್ಧಿವಂತಿಕೆಯಿಂದ ಅವರ ಒಂದು ಅಟ್ಟಹಾಸವನ್ನು ಮೆಟ್ಟಿ ನಿಲ್ತಕ್ಕಂಥ ಕೆಲಸ ಮಾಡಿದರು. ಆದರೆ ಮೋದಿಜಿಯವರೇ, ನಾನು ಕೇಳ್ಕೊಳ್ತಾ ಇದ್ದೀನಿ, ಪಾಕಿಸ್ತಾನದವರಿಗೆ ಒಳ್ಳೆ ಮಾತು ಹೇಳಿದ್ರು ಬಗ್ಗಲ್ಲ. ಹಿಂದೇನು ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ಕ್ರಮವನ್ನು ತೆಗೆದುಕೊಳ್ಳೋದ್ರ ಮೂಲಕ ಏನು 30 ಜನ ಅವರೇನು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕಾಗಿದೆ. ಭಾರತ ಮಾತೆಯ ರಕ್ಷಣೆಗೆ ನೀವು ಪಣ ತೊಟ್ಟು ನಿಲ್ಲಬೇಕಾಗಿದೆ. ಈಗ ಆಲ್ರೆಡಿ ಅಮಿತ್ ಶಾ ಅವರು ಎಲ್ಲ ಕಾಶ್ಮೀರದ ದುರ್ಘಟನೆ ನಡೆದ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಸೇನೆಯ ಮುಖ್ಯಸ್ಥರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಹೆಚ್ಚಿನ ಸೇನೆಯನ್ನು ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ. ಮೋದಿಯವರು ಕೂಡ ವಿದೇಶ ಪ್ರವಾಸದಿಂದ ವಾಪಸ್ ಬಂದು ತುರ್ತು ಸಭೆಗಳನ್ನು, ಮೇಲಿನ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇವೆಲ್ಲವೂ ಕೂಡ ನಮ್ಮ ಭಾರತೀಯರಿಗೆ ಸಮಾಧಾನವನ್ನು ತರ್ತಾ ಇಲ್ಲ, ನೆಮ್ಮದಿಯನ್ನು ಕೊಡ್ತಾ ಇಲ್ಲ. ಆದಷ್ಟು ಬೇಗ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತಕ್ಕಂಥ ಕೆಲಸನ ನಮ್ಮ ಮೋದಿಜಿಯವರ ನೇತೃತ್ವದಲ್ಲಿ, ರಕ್ಷಣಾ ಪಡೆಗಳ ನೇತೃತ್ವದಲ್ಲಿ ಒಂದು ಕೆಲಸ ನಡೀಬೇಕಾಗಿದೆ. ಈ ಮೂಲಕ ದಿಟ್ಟವಾದ ಉತ್ತರವನ್ನು ಕೊಡಲೇಬೇಕಾಗಿದೆ. ಆತ್ಮೀಯರೇ, ಅಂತ ನಾವು ಕೇಳ್ಕೊಂತ ಏನು 30 ಜನ ತೀರ್ಕೊಂಡ್ರು, ನಮ್ಮ ಕನ್ನಡಿಗರು 3 ತೀರ್ಕೊಂಡಿದ್ದಾರೆ. ಅದೊಂದು ದುರಂತ, ಅದೊಂದು ಅನ್ಯಾಯ. ಎಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಮೋದಿಜಿಯವರೇ ದಯಮಾಡಿ ನಮ್ಮ ಭಾರತೀಯರ ಸಾವಿಗೆ ಸರಿಯಾದ ನ್ಯಾಯವನ್ನು ಕೊಡಿ ಅಂತೇಳಿ ನಾನು ಈ ಮೂಲಕ ಬೇಡಿಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.